ಇವತ್ತು ಈ ಒಂದು ಕೃಷಿ ದೇವೋಭವ ಕಾರ್ಯಕ್ರಮ ಭಾಳ ಒಂದು ವಿನೂತನವಾದಂತಹ ಕಾರ್ಯಕ್ರಮ. ಕೃಷಿ ಇಲಾಖೆಯ ಹಾಗೂ ಎಲ್ಲ ಚಟುವಟಿಕೆಗಳು, ಅದರಲ್ಲಿ ಮುಖ್ಯವಾಗಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಕಬ್ಬು ಬೆಳೆಯ ಬಗ್ಗೆ ಇವತ್ತು ಇಲ್ಲಿ ಅನೇಕ ನವನವೀನ ತಂತ್ರಜ್ಞಾನವನ್ನು ತಮಗೆ ಉಣಬಡಿಸಲಿಕ್ಕೆ ನ್ಯೂಸ್ ಫಸ್ಟ್ ಚಾನಲ್ದವರು ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂಥ ಚಾನಲ್ ಅದು. ಆ ಒಂದು ಹಿನ್ನೆಲೆ ಒಳಗೆ ನನ್ನ ಇಲಾಖೆಯ ಪರವಾಗಿ ನ್ಯೂಸ್ ಫಸ್ಟ್ ಚಾನಲನ್ನು ಎಲ್ಲ ನಮ್ಮ ರವಿಕುಮಾರ್ ಆಗಿರ್ಬೋದು ಅಥವಾ ಅವರ ಎಲ್ಲ ತಂಡಕ್ಕೆ ನಾನು ಕೂಡ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನನಗೆ ಕೃಷಿ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಹೇಳಿದ್ದಾರೆ. ಅದರ ಜೊತೆಗೇ ಕಬ್ಬಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಶೇಷ ಸ್ಕೀಮ್ಗಳ ಬಗ್ಗೆ ಬೆಳಕನ್ನು ಚೆಲ್ಲಬೇಕು ಅಂತ ತಿಳ್ಕೊಂಡು ಒಂದು 15ರಿಂದ 20 ನಿಮಿಷದಲ್ಲಿ ನನ್ನ ಒಂದು ಪ್ರೆಸೆಂಟೇಷನನ್ನು ನಾನು ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕೃಷಿ ಇಲಾಖೆಯ ಅನೇಕ ಕಾರ್ಯಕ್ರಮಗಳ ಬಗ್ಗೆ ತಮಗೆ ನಾನು ಭಾಳ ಡೀಪಾಗಿ ಹೋಗೋದಿಲ್ಲ. ಯಾಕಂತಂದ್ರೆ ತಾವು ಸಾಕಷ್ಟು ಏನಪ್ಪ ಅಂತಂದ್ರೆ ಪ್ರಗತಿಪರ ರೈತರು ಇಲಾಖೆಯ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಏನಪ್ಪ ಅಂತಂದ್ರೆ ಅನೇಕ ಸವಲತ್ತುಗಳನ್ನು ತಮಗೆ ಸಾಕಷ್ಟು ಸ್ಕೀಮ್ಗಳು ತಮಗೆ ಆಲ್ರೆಡಿ ಗೊತ್ತಿದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಕೃಷಿ ಇಲಾಖೆಯ ಪ್ರಮುಖ ಕಾರ್ಯ ಚಟುವಟಿಕೆ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಕೃಷಿ ತಾಂತ್ರಿಕತೆಗಳನ್ನು ರೈತರಿಗೆ ವರ್ಗಾಯಿಸ್ತಕ್ಕಂಥದ್ದು, ಕೃಷಿ ಉತ್ಪಾದನೆ ಮತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಸಲುವಾಗಿ ಗುಣಮಟ್ಟದ ಕೃಷಿ ಪರಿಕರಗಳನ್ನು ಸರಬರಾಜಾಗ್ತಾ ಇದ್ದಾವೆ ಅಂತಕ್ಕಂಥ ಖಾತ್ರಿಪಡಿಸ್ತಕ್ಕಂಥದ್ದು, ಮಣ್ಣಿನ ಸುಸ್ಥಿರ ಆರೋಗ್ಯದ ಬಗ್ಗೆ, ಕೃಷಿ ವಿಸ್ತರಣೆ ಮತ್ತು ಹವಾಮಾನ ಮುನ್ಸೂಚನೆ ಬಗ್ಗೆ ಆಗಿರ್ಬೋದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಆಗಿರ್ಬೋದು, ಕೃಷಿ ಕಾರ್ಮಿಕರ ಕೊರತೆ ಹಾಗೂ ಅವಲಂಬಿಕೆಯನ್ನು ನೀಗಿಸಲು ಕೃಷಿ ಯಂತ್ರೋಪಕರಣಗಳನ್ನು ಕೃಷಿ ಒಳಗೆ ಯಥೇಚ್ಛವಾಗಿ ಬಳಸಲಿಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಾಗಿರ್ಬೋದು, ಮುಂಚೂಣಿ ತಾಂತ್ರಿಕತೆಗಳನ್ನು ಅಳವಡಿಸುವ ಮೂಲಕ ಡೆಮಾನ್ಸ್ಟ್ರೇಷನ್ಸ್ಗಳನ್ನು ನಾವು ತಗೊಂಡು ಹೊಸ ತಾಂತ್ರಿಕತೆಗಳನ್ನು ರೈತರಿಗೆ ಮನೆ ಬಾಗಿಲಿಗೆ ಮುಡಿಸ್ತಕ್ಕಂಥ ಕೆಲಸ ಆಗಿರ್ಬೋದು, ನೀರಿನ ಸಂರಕ್ಷಣೆ ಮಾಡಲು ಸೂಕ್ಷ್ಮ ನೀರಾವರಿ ಹಾಗೂ ಹನಿ ನೀರಾವರಿಗೆ ಮಹತ್ವ ಕೊಡ್ತದಾಗಿರ್ಬೋದು, ರೈತರ ತರಬೇತಿಗಳನ್ನು ಪರಿಚಯ ಪ್ರವಾಸ ಆಗಿರ್ಬೋದು, ರೈತರ ಗುಂಪು ರಚನೆ ಆಗಿರ್ಬೋದು, ಕೃಷಿ ಪಾಠ ಶಾಲೆ ಆಗಿರ್ಬೋದು, ಕೃಷಿ ಮೇಳ ಇತ್ಯಾದಿ ಏನಪ್ಪ ಅಂತಂದ್ರೆ ಕಾರ್ಯಕ್ರಮಗಳನ್ನು ನಾವು ಇಲಾಖೆಯಿಂದ ಆಯೋಜನೆ ಮಾಡ್ತಾ ಇದ್ದೇವೆ. ಆಧುನಿಕ ಕೃಷಿ ತಂತ್ರಜ್ಞಾನ ಅಳವಡಿಕೆಯಲ್ಲಿ ರೈತ ಮಹಿಳೆಯರ ಮತ್ತು ವಿಸ್ತರಣಾ ಕಾರ್ಯಕರ್ತರ ಸಾಮರ್ಥ್ಯ ಹೆಚ್ಚು ಮಾಡಲಿಕ್ಕೆ ಅನೇಕ ಏನಪ್ಪ ಅಂತಂದ್ರೆ ತರಬೇತಿಗಳನ್ನು ಆನ್ ಕ್ಯಾಂಪಸ್ ಆಗಿರ್ಬೋದು, ಆಫ್ ಕ್ಯಾಂಪಸ್ ಆಗಿರ್ಬೋದು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅಭಾವಿ ಒಳಗಾಗಿರ್ಬೋದು ತರಬೇತಿಗಳನ್ನು ಕೊಡ್ತಕ್ಕಂಥ ಕೆಲಸ. ಆಮೇಲೆ ವಿಶೇಷವಾಗಿ ಏನಂತಂದ್ರೆ ಕೃಷಿ ಇಲಾಖೆಯಿಂದ ರೈತರಿಗೆ ಯಾವ್ಯಾವ ಸವಲತ್ತು ಇದೆ ಅಂತಂದ್ರೆ ಬೀಜಗಳ ಪೂರೈಕೆ ಆಗಿರ್ಬೋದು, ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ ಒಳಗೆ ಹೈಟೆಕ್ ಹಾರ್ವೆಸ್ಟರ್ ಹಬ್ ಆಗಿರ್ಬೋದು, ಕೃಷಿ ಭಾಗ್ಯ, ಸೂಕ್ಷ್ಮ ನೀರಾವರಿ, ಸಸ್ಯ ಸಂರಕ್ಷಣೆ, ರೈತ ಸಿರಿ, ಸಾವಯವ ಇಂಗಾಲ ಹೆಚ್ಚಿಸುವ ಕಾರ್ಯಕ್ರಮ, ಆಹಾರ ಮತ್ತು ಪೌಷ್ಟಿಕ ಭದ್ರತೆ, ಈ ರೀತಿಯ ವಿವಿಧ ಏನಪ್ಪ ಅಂತಂದ್ರೆ ಕಾರ್ಯಕ್ರಮಗಳನ್ನು ಇಲಾಖೆ ಮುಖಾಂತರ ಹಾಕೊಂಡಿದ್ದೇವೆ. ಇದರಲ್ಲಿ ಕೃಷಿ ಇಲಾಖೆಯ ಮತ್ತು ತೋಟಗಾರಿಕೆ ಇಲಾಖೆಯ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಇಲಾಖೆಯ ಸವಲತ್ತು ನಾವು ಪಡಿಬೇಕಾಗಿತ್ತಂದ್ರೆ ಒಂದು ಫ್ರೂಟ್ಸ್ ಅಂತ ID ಮಾಡ್ಕೋಬೇಕಾಗ್ತತಿ. FID ಅಂತ ಕೊಡ್ತೀವಿ ರೈತರಿಗೆ. ಅದು ಏನದಲ್ಲ, ನಿಮ್ಮ ಪಹಣಿ ಉತ್ತಾರ ಆಗಿರ್ಬೋದು, ಆಮೇಲೆ ಕಂಬೈನ್ಡ್ ಉತ್ತಾರ ಆಗಿರ್ಬೋದು, ಖಾತೆ ಉತ್ತಾರ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು, ಫೋಟೋಸು ಇವೆಲ್ಲ ತೊಗೊಂಡು ಹೋದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ FID ಅಂತ ಮಾಡಿಕೊಡ್ತಾರೆ. ಒಂದೇ ಒಂದು ದಿವಸದಲ್ಲಿ ಆಗ್ತಕ್ಕಂಥ ಕೆಲಸ. ಅದು ಯಾವುದೇ ಸವಲತ್ತು ತಾವು ಪಡಿಬೇಕಾಗಿತ್ತು ಅಂತಂದ್ರೆ ಈ FID ಅಂತಕ್ಕಂಥದ್ದು ಕಂಪಲ್ಸರಿ ಮಾಡಿದ್ದೇವೆ. ಸಾಕಷ್ಟು ನಮ್ಮ ಜಿಲ್ಲೆ ಒಳಗೆ ಸುಮಾರು 85% ರೈತರು ಈ ಒಂದು FID ಒಳಗೆ ಭಾಗಿಯಾಗಿದ್ದಾರೆ ಅನ್ನತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ಒಂದು ಬೀಜಗಳ ಪೂರೈಕೆ ಆಗಿರ್ಬೋದು, ಸಸ್ಯ ಸಂರಕ್ಷಣೆ ಆಗಿರ್ಬೋದು, ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ ಆಗಿರ್ಬೋದು, ಸೂಕ್ಷ್ಮ ನೀರಾವರಿಗೆ ಇವತ್ತು ಎಲ್ಲ ವರ್ಗದ ರೈತರಿಗೆ, ಎಸ್ಪೆಷಲಿ ನಮ್ಮ ಜಿಲ್ಲೆ ಒಳಗೆ ಶುಗರ್ ಕೇನ್ ಕಬ್ಬಿಗೆ ಏನಪ್ಪ ಅಂತಂದ್ರೆ ಯಾರು 4 ಫೂಟಿನ ಸಾಲ ಮಾಡಿದ್ದಾರೆ ಅವರಿಗೆ 90% ಸಬ್ಸಿಡಿ ಒಳಗೆ ಈ ಡ್ರಿಪ್ ಇರಿಗೇಷನ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಇದು ಭಾಳ ಈ ಕಬ್ಬಿಗೆ ಸಂಬಂಧಪಟ್ಟಂತಂದ
ಕಬ್ಬು ಕಟಾವು ಯಂತ್ರಗಳನ್ನು ಕೊಡ್ತಕ್ಕಂಥದ್ದು. ಸಾಮಾನ್ಯ ರೈತರಿಗೆ 40 ಲಕ್ಷ ಸಬ್ಸಿಡಿ, ಮತ್ತು ಸಂಘ ಸಂಸ್ಥೆ ಇದ್ದು ಅಂದ್ರೆ ಮತ್ತು SC ST ಇದ್ದಂದ್ರೆ 50 ಲಕ್ಷ ಸಬ್ಸಿಡಿ. ಇಡೀ ದೇಶದಾಗನೇ ಹೈಯೆಸ್ಟ್ ಈ ಒಂದು ಸಬ್ಸಿಡಿ ಕೊಡ್ತಕ್ಕಂಥ ಕೆಲಸ ಕೃಷಿ ಇಲಾಖೆಯಿಂದ ಮಾಡ್ತಾ ಇದ್ದೇವೆ. ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಚಿವರು, ಆಮೇಲೆ ಉಸ್ತುವಾರಿ ಸಚಿವರು ಕೂಡಿ ಈ ಒಂದು ಕಾರ್ಯಕ್ರಮ ಭಾಳ ರೈತರಿಗೆ ಏನಪ್ಪ ಅಂದ್ರೆ ಇವತ್ತಿನ ಕಬ್ಬು ಕಟಾವಿಗೆ ತೊಂದರೆ ಆಗ್ತಾ ಇದ್ದಂಥ ದೃಷ್ಟಿಕೋನದಿಂದ ಯಂತ್ರಗಳನ್ನು ಯಥೇಚ್ಛವಾಗಿ ಬಳಸಬೇಕು ತಿಳ್ಕೊಂಡು ಇಲ್ಲಿವರೆಗೆ ಬೆಳಗಾವಿ ಜಿಲ್ಲೆ ಒಳಗೆ ಸುಮಾರು 220 ಕಬ್ಬು ಕಟಾವು ಯಂತ್ರಗಳನ್ನು ನಾವು ಕೊಟ್ಟಿದ್ದೆವು. ಕಬ್ಬು ಕಟಾವು ಯಂತ್ರ ಬಂದ ನಂತರ ನಾವು ಅನಾಲಿಸಿಸ್ ಮಾಡಿದ್ದೀವಿ. ನಮ್ಮ ಜಿಲ್ಲೆ ಒಳಗೆ ಸುಮಾರು 25ರಿಂದ 30% ಏನು ಕಬ್ಬು ಕಟಾವಾಗುತ್ತೆ ನಮ್ಮ ಜಿಲ್ಲೆ ಒಳಗೆ, ಅದರ 25ರಿಂದ 30% ಕಬ್ಬು ಇವತ್ತು ಕಬ್ಬು ಕಟಾವು ಮಷಿನ್ದಿಂದ ಇವತ್ತು ಕಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಟೈಮ್ ಉಳಿತಾಯ ಆಗಿರ್ಬೋದು, ಆಮೇಲೆ ನಿಮಗೆ ಲೇಬರ್ ಸೇವಿಂಗ್ ಆಗಿರ್ಬೋದು, ಇಳುವರಿ ಕೂಲಿ ಕಟ್ ಮಾಡ್ತಕ್ಕಂಥದ್ದು ಕೂಡ ಉಳಿತದೆ, ಸಮಯ ಕೂಡ ಉಳಿತದೆ. ಆ ಭಾವನೆ ಒಳಗೆ ಇವತ್ತು 220 ಮಷಿನ್ಸ್ಗಳನ್ನು ನಾವು ರಿಯಾಯಿತಿ ದರದೊಳಗೆ ಕೊಟ್ಟಿದ್ದೇವೆ. ಈ ವರ್ಷ ಕೂಡ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಈ ವರ್ಷ ಕೂಡ ಬಂದಿದೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇನ್ನೂ ಮಹತ್ವಾಕಾಂಕ್ಷಿ ರಾಜ್ಯ ಸರ್ಕಾರದ ಯೋಜನೆ ಏನಪ್ಪ ಅಂದ್ರೆ ಕೃಷಿ ಭಾಗ್ಯ. ಇದು ರಾಜ್ಯ ಸರ್ಕಾರದ ಯೋಜನೆ. ಕೃಷಿ ಹೊಂಡಗಳನ್ನು, ಅತಿಯಾದ ನೀರೇನು ಮಳೆ ನೀರು ಓಡಿ ಹೋಗುತ್ತಲ್ಲ, ಆ ನೀರನ್ನು ಕೃಷಿ ಹೊಂಡದಲ್ಲಿ ಇಟ್ಕೊಂಡು ಸಂದಿಗ್ಧ ಪರಿಸ್ಥಿತಿ ಒಳಗೆ ಆ ಬೆಳೆಗಳಿಗೆ ಹಾಸ್ತಕ್ಕಂಥ ವ್ಯವಸ್ಥೆ ಇದೆ. ಕೃಷಿ ಹೊಂಡಗಳನ್ನು ಇದರಲ್ಲಿ ಮಾಡ್ತೇವೆ. 10x10 ಆಗಿರ್ಬೋದು, 12, 15, 18, 21 ಮೀಟರ್, ಲಾಸ್ಟ್ 21x21x3 ಆ ಕೃಷಿ ಹೊಂಡ ಮಾಡಿ ಆ ನೀರು ಇಂಗಲ್ದಂಗೆ ತಾಡ್ಪತ್ರಿಯನ್ನು ಕೊಟ್ಟು ನೀರು ಎತ್ತಲಿಕ್ಕೆ ಡೀಸೆಲ್ ಪಂಪ್ ಸೆಟ್ಟು ಮತ್ತು ನೀರು ಹಾಸಲಿಕ್ಕೆ ಒಂದು ಸ್ಪ್ರಿಂಕ್ಲರ್ ಸೆಟ್ಟು, ಈ ಪ್ಯಾಕೇಜ್ ಪ್ರೋಗ್ರಾಮ್ ಭಾಳ ನಮ್ಮ ಜಿಲ್ಲೆ ಒಳಗೆ ಭಾಳ ಅಚ್ಚುಕಟ್ಟಾಗಿ ಏನಪ್ಪ ಅಂತಂದ್ರೆ ಅನುಷ್ಠಾನ ಮಾಡಿದ್ದೇವೆ ಅನ್ನತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಆಮೇಲೆ ಸಾವಯವ ಇಂಗಾಲ, ಇದು ಭಾರಿ ಇಂಪಾರ್ಟೆಂಟ್. ಇದು ನಮ್ಮ ಬೆನಗಿ ಸಾಹೇಬ್ ಇದ್ರ ಬಗ್ಗೆ ಬೆಳಕು ಚೆಲ್ತಾರೆ. ಆಮೇಲೆ ಆಲ್ರೆಡಿ ನಮ್ಮ ಸಚಿವರು ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಅವರ ಒಂದು ಭಾಷಣದೊಳಗೆ ಇದರ ಬಗ್ಗೆ ಎತ್ತಿದ್ರು. ನಮ್ಮ ಭೂಮಿಯ ಸತ್ವ ಕಡಿಮೆ ಆಗ್ತಾ ಇದೆ, 30 ಟನ್ನಿಗೆ ನಮ್ಮ ಕಬ್ಬು ಇಳುವರಿ ಬರ್ತಾ ಇದೆ. ಕಬ್ಬು ಅಷ್ಟೇ ಅಲ್ಲ, ಎಲ್ಲ ಇಳುವರಿ ಕೂಡ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ, ಮಣ್ಣಿನ ಸತ್ವ ಕಳ್ಕೋತಾ ಇದ್ದೀವಿ ಅಂತಕ್ಕಂಥದ್ದನ್ನು ಅವರು ಕೂಡ ಆತಂಕ ವ್ಯಕ್ತಪಡಿಸಿದರು. ಅದಕ್ಕೆ ಸಾವಯವ ಇಂಗಾಲದ ಪದಾರ್ಥವನ್ನು ನಮ್ಮಲ್ಲಿ ಹೆಚ್ಚಾನೆಚ್ಚು ಏನಪ್ಪ ಅಂದ್ರೆ ಸಾವಯವ ಕೃಷಿಗೆ ನಾವು ವಾಲ್ಬೇಕು. ಏನು ಎಕನಾಮಿಕ್ ಪಾರ್ಟ್ ಇದೆಯಲ್ಲ ತಕ್ಕೊಂಡು ಏನು ಉಳಿದಿದೆ ನೋಡು, ಅದು ಭೂಮಿ ಒಳಗೆ ಹಾಕಿ ಸಾವಯವ ಪದಾರ್ಥಗಳನ್ನು ಹೆಚ್ಚಾನೆಚ್ಚು ನಾವು ಭೂಮಿಗೆ ಸೇರಿಸ್ಲಿಕ್ಕಂದಾಗ ಈ ಸಾವಯವ ಇಂಗಾಲ ಹೆಚ್ಚು ಮಾಡಲಿಕ್ಕೆ ಸೆಣಬಿನ ಬೀಜ ಆಗಿರ್ಬೋದು, ದೈಂಚ ಬೀಜ ಆಗಿರ್ಬೋದು, ಅವೆಲ್ಲ ಕೊಡಲಿಕ್ಕೆ ಇಲಾಖೆಯಿಂದ ಸಣ್ಣ ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಆಮೇಲೆ ಈ ಡೆಮಾನ್ಸ್ಟ್ರೇಷನ್ಸ್ ಕೂಡ ಈ NMU ಅಂತ ಆಯಿಲ್ ಸೀಡ್ಸ್ ಒಳಗೆ ಬೇರೆ ಬೇರೆ ದೇಶದಿಂದ ಏನಪ್ಪ ಅಂದ್ರೆ ನಾವು ಎಣ್ಣೆ ಕಾಳುಗಳನ್ನು ಎಣ್ಣೆಯನ್ನು ನಾವು ಆಮದು ಮಾಡ್ಕೋತಕ್ಕಂಥ ಪರಿಸ್ಥಿತಿ ಭಾರತ ದೇಶ ಇದೆ. ಅದರಲ್ಲಿ ಎಣ್ಣೆ ಕಾಳು ಒಳಗೆ ನಮ್ಗೆ ಸೆಲ್ಫ್ ಸಫಿಷಿಯೆನ್ಸಿ ಆಗಿಲ್ಲ ಭಾರತ ದೇಶ. ಅದಕ್ಕಾಗಿ ಎಣ್ಣೆ ಕಾಳುಗಳನ್ನು ಯಥೇಚ್ಛವಾಗಿ ಇಲ್ಲಿ ಬೆಳಿಬೇಕು. ಸೋಯಾಬೀನ್ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಇವೆಲ್ಲ ಎಣ್ಣೆ ಕಾಳು ಬೆಳೆಗಳನ್ನು ಹೆಚ್ಚಾನೆಚ್ಚು ರೈತರು ಬೆಳೀಲಂತಕ್ಕಂಥ ಉದ್ದೇಶದಿಂದ ಈ ಒಂದು ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಅಂತ ಹೇಳಿ ಮಾಡಿ ಅದರಲ್ಲಿ ಕೂಡ ನಾವು ಏರಿಯಾ ಎಕ್ಸ್ಪಾನ್ಷನ್ನು ಮತ್ತು ಪ್ರೊಡಕ್ಟಿವಿಟಿ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ರೈತ ಸಮೃದ್ಧಿ ಯೋಜನೆ ಒಳಗೆ ಸಮಗ್ರ ಕೃಷಿಗೆ ನಾವು ಎಲ್ಲ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್ ಎಲ್ಲ ರೈತರು ಮಾಡಲಿ ಅಂತಕ್ಕಂಥ ದನಗಳನ್ನು ಕೂಡ ಸಾಕಬೇಕು. ಅದಕ್ಕೆ ಸಮಗ್ರ ಕೃಷಿಗೆ ಒತ್ತು ಕೊಡಲಿಕ್ಕೆ ಕೂಡ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಳಗೆ ಇಬ್ಬಿಬ್ಬರು ರೈತರನ್ನು ಆಯ್ಕೆ ಮಾಡ್ಕೊಂಡು ಅವ್ರನ್ನ ಸಮಗ್ರ ಕೃಷಿಗೆ ವಾಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಶಾಪ್ ಅಂತ ಹೇಳಿ ಇಲೆಕ್ಟ್ರಾನಿಕ್ ಸೊಲ್ಯೂಷನ್ ಫಾರ್ ಅಗ್ರಿಕಲ್ಚರಲ್ ಪೆಸ್ಟ್ ಅಂತ ಹೇಳಿ ಒಂದು ಆ್ಯಪ್ ಡೆವಲಪ್ ಮಾಡಿದ್ದೀವಿ. ಮೊಬೈಲ್ ಮೂಲಕ ನಮ್ಮ ಅಧಿಕಾರಿಗಳು ನಮ್ಮ ರೈತರ ಹೊಲಗಳಿಗೆ ಹೋಗಿ ಅಲ್ಲಿ ರೋಗ ಮತ್ತು ಕೀಡೆಗಳನ್ನು ಪರಿಶೀಲನೆ ಮಾಡಿ ಅಲ್ಲೇ ಆನ್ ದ ಸ್ಪಾಟ್ ಅದಕ್ಕೆ ಸೊಲ್ಯೂಷನ್ ಕೊಡ್ತಕ್ಕಂಥದ್ದು. ಸುಮಾರು 55,000 ರೈತರ ಹೊಲಗಳಿಗೆ ಈ ಒಂದು ಶಾಪ್ ಮೂಲಕ ಈ ವರ್ಷ ಮೆಸೇಜ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅನ್ನತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಆಮೇಲೆ ಇನ್ನೊಂದು ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಅಂಥೇಳಿ ನಮ್ಮಲ್ಲಿ ಬೆಳಗಾವಿ ಜಿಲ್ಲೆ ಒಳಗೆ ಸುಮಾರು 35 ರೈತ ಸಂಪರ್ಕ ಕೇಂದ್ರ ಅದಾವ. ಅದರ ಪೈಕಿ 23 ರೈತ ಸಂಪರ್ಕ ಕೇಂದ್ರಗಳಲ್ಲಿ ಒಂದು ಕೃಷಿ ಸಂಜೀವನಿ ಅಂತೇಳಿ ವಾಹನವನ್ನು ಇಟ್ಕೊಂಡು ಅಲ್ಲ ಆ ವಾಹನದಲ್ಲಿ ಒಬ್ಬ ತಾಂತ್ರಿಕ ಅಧಿಕಾರಿ ಇಟ್ಟು ಹೆಚ್ಚಾನೆಚ್ಚು ರೈತರಿಗೆ ಅವರು ಏನೂ ಕೆಲಸ ಇಲ್ಲ, ಅವ್ರಿಗೆ ಹೊಲಗಳಿಗೆ ಹೋಗ್ತಕ್ಕಂಥದ್ದು. ರೈತರ ಹೊಲಗಳಿಗೆ ಹೋಗಿ ಸಾಕಷ್ಟು ತಂತ್ರಜ್ಞಾನವನ್ನು ಆಮೇಲೆ ರೋಗ ಕೀಡೆ ಬಗ್ಗೆ ಏನಪ್ಪ ಅಂತಂದ್ರೆ ಸಲಹೆಗಳನ್ನು ಕೊಡ್ತಕ್ಕಂಥ ಕೆಲಸ ಈ ಕೃಷಿ ಸಂಜೀವನಿ ವಾಹನಗಳ ಮುಖಾಂತರ ಮಾಡ್ತಾ ಇದ್ದೇವೆ.
ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದ್ರೆ ದೇಸಿ ತಳಿಗಳ ಸಂರಕ್ಷಣೆ. ಏನು ನಮ್ಮಲ್ಲಿ ಹಳೆಯ ದೇಸಿ ತಳಿಗಳು ನಶಿಸಿ ಹೊಂಟಿದ್ವಲ್ಲ, ಆ ತಳಿಗಳನ್ನು ನಮ್ಮಲ್ಲಿ ಕನ್ಸರ್ವ್ ಮಾಡಲಿಕ್ಕೆ ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಆಮೇಲೆ ಸಿರಿಧಾನ್ಯ ಆಗಿರ್ಬೋದು, ಇವೆಲ್ಲ ಬೆಳೆಗಳಲ್ಲಿ ಹಳೆಯ ತಳಿಗಳದಾವ. ಇಳುವರಿ ಕಡಿಮೆ ಇರ್ಬೋದು, ಬಟ್ ಅವು ತಳಿಗಳು ಸಣ್ಣಾಗಿ ಕಡಿಮೆ ಹಾಕೋತ ಹೊಂಟಾವಲ್ಲ, ಅವು ಕೂಡ ಕನ್ಸರ್ವ್ ಮಾಡ್ಬೇಕು ನಾವು ಅಂತ ತಿಳ್ಕೊಂಡು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ವತಿಯಿಂದ ಅವೆಲ್ಲ ಒಂದು ಅರ್ಧ ಕೆಜಿ 1 ಕೆಜಿ ಅವೆಲ್ಲ ರೈತರ ಕಡೆ ಕಲೆಕ್ಟ್ ಮಾಡಿಕೊಂಡು ಬೆಂಗಳೂರಲ್ಲಿ ಒಂದು ಬೀಜ ಬ್ಯಾಂಕ್ ಮಾಡಿ, ಜೀನ್ ಬ್ಯಾಂಕ್ ಮಾಡಿ ಅಲ್ಲಿ ಕನ್ಸರ್ವ್ ಮಾಡ್ತಾ ಇದ್ದೇವೆ. ಮಣ್ಣಿನ ಫಲವತ್ತು ಯೋಜನೆ ಒಳಗೆ ಕೂಡ ಮಣ್ಣಿನ ಆರೋಗ್ಯಕ್ಕೆ ಮಹತ್ವ ಕೊಡ್ತಾ ಇದ್ದೇವೆ. ಆಮೇಲೆ ಪ್ರಧಾನಮಂತ್ರಿ ಆಹಾರ ಸಂರಕ್ಷಣಾ ಉದ್ಯಮ ಅಂತೇಳಿ PMFMA ಅಂತಿದೆ. ಸಣ್ಣ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಹೆಣ್ಮಕ್ಳಾಗಿರ್ಬೋದು, ಸಣ್ಣ ರೈತರಾಗಿರ್ಬೋದು, PMFMA ಅಂಥೇಳಿ ಇದರಲ್ಲಿ ನಾವು ರಾಜ್ಯಕ್ಕೆ ಫಸ್ಟ್ ಅದೀವಿ. ಬೆಳಗಾವಿ ಜಿಲ್ಲೆ ರಾಜ್ಯಕ್ಕೆ ಫಸ್ಟ್. ಸುಮಾರು 865 ಕುಟುಂಬಗಳಿಗೆ ನಾವು ಸಹಾಯ ಮಾಡಿದ್ದೀವಿ. ಇದರಲ್ಲಿ 9 ಲಕ್ಷ ಸಬ್ಸಿಡಿ ರಾಜ್ಯ ಸರ್ಕಾರದ್ದು, 6 ಲಕ್ಷ ಸಬ್ಸಿಡಿ ಭಾರತ ಸರ್ಕಾರದ್ದು ಎರಡೂ ಕೂಡಿಸಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಏನಪ್ಪ ಅಂತಂದ್ರೆ ರೋಟಿ ಮೇಕಿಂಗ್ ಮಷಿನ್ ಆಗಿರ್ಬೋದು, ದಾಲ್ ಮೇಕಿಂಗ್ ಆಗಿರ್ಬೋದು, ಎಣ್ಣೆ ಘಾನಗಳನ್ನಾಗಿರ್ಬೋದು, ಬೆಲ್ಲದ ಘಾನ ಆಗಿರ್ಬೋದು, ಬೇಕರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಆಮೇಲೆ ಹಾಲಿನ ಉತ್ಪನ್ನಗಳಾಗಿರ್ಬೋದು, ಇವೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಸುಮಾರು ಬೆಳಗಾವಿ ಜಿಲ್ಲೆ ಒಳಗೆ 865 ಕುಟುಂಬಗಳಿಗೆ ಸ್ವಂತ ಕಾಲ ಮೇಲೆ ನಿಲ್ಲುವಂಗೆ ಈ ಒಂದು ಯೋಜನೆ ಮಾಡಿದೆ. ಈ ವರ್ಷ ಕೂಡ 1500 ಗುರಿ ಹಾಕ್ಕೊಂಡು ಇದರಲ್ಲಿ ನಾವು ಈ ವರ್ಷ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ. ಆಮೇಲೆ ರೈತ ಕರೆ ಕೇಂದ್ರ ಅಂತ ಹೇಳಿ ಸುಮಾರು 9 ಗಂಟೆಯಿಂದ ಸಾಯಂಕಾಲ 7 ಒಂದು ಟೋಲ್ ಫ್ರೀ ನಂಬರ್ ಇದೆ ನಮ್ಮ ಕೇಂದ್ರ ಕಚೇರಿ ಒಳಗೆ. 1800-425-3553 ಅಂತ ಹೇಳಿ ಮಾಡಿದ್ರೆ ಅಲ್ಲಿಯೂ ಕೂಡ ನೀವು ಕರೆ ಮಾಡಿ ಮಾಹಿತಿ ಕೇಳ್ಬೋದು, ಅಥವಾ ಅಲ್ಲಿ ಅವ್ರಿಗೆ ಗೊತ್ತಾಗಲಿಕ್ಕೆ ನಮಗೆ ಜಿಲ್ಲೆಗಳಿಗೆ ಕರೆ ಮಾಡಿ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ ಏನಂತಂದ್ರೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅನ್ನತಕ್ಕಂಥದ್ದು. ಇದು ಹೈಟೆಕ್ ಹಾರ್ವೆಸ್ಟರ್ ಹಬ್ ಒಳಗೆ ಹಿಂದಿನ ಸಲ ನಾವು ಈ ಸುವರ್ಣಸೌಧ ಮುಂದುಗಡೆ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಅವರೇ ಸ್ವತಃ ಬಂದು 77 ಮಷಿನ್ಸ್ಗಳನ್ನು ನಾವು ಲಾಸ್ಟ್ ಇಯರ್ ಕೊಟ್ಟಿದ್ದೀವಿ. ಈ ಶುಗರ್ ಕೇನ್ ಹಾರ್ವೆಸ್ಟರ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಇದರಲ್ಲಿ ಭಾಳ ರೆಸ್ಪಾನ್ಸ್ ಕೂಡ ಭಾಳ ಚೆನ್ನಾಗಿದೆ. ಇದರಲ್ಲಿ ರೈತರಿಂದ ಆಗಿರ್ಬೋದು, ರೈತರಿಗೂ ಅನುಕೂಲ ಆಗುತ್ತೆ, ಶುಗರ್ ಫ್ಯಾಕ್ಟರಿಗೂ ಅನುಕೂಲ ಆಗುತ್ತೆ, ಆಮೇಲೆ ಲೇಬರ್ ಸಮಸ್ಯೆ ನೀಗುತ್ತೆ. ಇದರಲ್ಲಿ ನಾವು ಇಲ್ಲಿವರೆಗೆ 220 ಮಷಿನ್ಗಳನ್ನು ಕೊಟ್ಟಿದ್ದು ಆಲ್ರೆಡಿ ತಮಗೆ ಹೇಳಿದೆ ನಾನು. ಈ ಸಂತೋಷ್ ನಾನು ಒಂದು ಸಕ್ಸಸ್ ಸ್ಟೋರಿ ತಮಗೆ ಇಲ್ಲಿ ಹಾಕಿದ್ದೇನೆ. ಸಂತೋಷ್ ಚವಾಜ್ ಅಂಥೇಳಿ ಅವರು ಸುಮಾರು 6000ದಿಂದ 7,000 ಒಂದು ಸೀಸನ್ ಒಳಗೆ ಫಲಾನುಭವಿ 6,000ದಿಂದ 7,000 ಮೆಟ್ರಿಕ್ ಕಬ್ಬು ಕಟಾವು ಮಾಡಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಒಳಗೆ. ಅವ್ರಿಗೆ 28 ಲಕ್ಷ ಅದರಿಂದ ಎಲ್ಲ ಖರ್ಚು ತೆಗೆದು ಖರ್ಚು ತೆಗೆದು 15ರಿಂದ 16 ಲಕ್ಷ ರೂಪಾಯಿ ಒಂದು ಮಷೀನ್ಗೆ ಒಂದು ಸೀಸನ್ಗೆ ಉಳಿತಾಯ ಆಗಿದೆ ಅನ್ನತಕ್ಕಂಥದ್ದನ್ನು ನಮ್ಮ ಸಂತೋಷ್ ಚವಾಜ್ ಅವರು ಹೇಳ್ಕೊಂಡಿದ್ದಾರೆ. ಆಮೇಲೆ ಇಷ್ಟು ಇನ್ನೊಂದು ಏನಪ್ಪ ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿ ಒಂದು ಈ ಕಬ್ಬಿಗೆ ಏನಪ್ಪ ಅಂತಂದ್ರೆ ಈಗ ನಮ್ಮ ಇಬ್ಬರೂ ಸಚಿವರು ಮಾತಾಡುವಾಗ ಈ ಮಣ್ಣಿನ ಫಲವತ್ತತೆ ಬಗ್ಗೆ ಮತ್ತು ಸಾವಯವ ಪದಾರ್ಥ ಬಗ್ಗೆ ಬೆಳಕು ಚೆಲ್ಲಿದರು. ಅದರ ಒಂದು ಭಾಗವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು ಮಣ್ಣಿ ಬಜೆಟ್ನಾಗ ಒಂದು ಯೋಜನೆ ಡಿಕ್ಲೇರ್ ಮಾಡಿದ್ದಾರೆ. ಏನಂತಂದ್ರೆ ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ವಿಜಯಪುರ ಜಿಲ್ಲೆ, ಕಲಬುರಗಿ ಮತ್ತು ಮಂಡ್ಯ ಎಲ್ಲೆಲ್ಲಿ ಕಬ್ಬು ಬೆಳಿತೀವಲ್ಲ ಅದರಲ್ಲಿ 5 ಜಿಲ್ಲೆಗಳನ್ನು ಆರಿಸ್ಕೊಂಡು ಕೃಷಿ ಇಲಾಖೆ ಮತ್ತು ಶುಗರ್ ಫ್ಯಾಕ್ಟ್ರೀಸ್ ಜಂಟಿಯಾಗಿ ಕೆಲಸ ಮಾಡಿ ಸುಮಾರು 3,000 ಹೆಕ್ಟೇರ್ ಪ್ರದೇಶ ಒಳಗೆ ನಾವು ಒಂದು ಪ್ರಾಯೋಗಿಕವಾಗಿ ಈ ತ್ಯಾಜ್ಯಗಳ ನಿರ್ವಹಣೆಗೆ ಮತ್ತು ನೀರಿನ ನಿರ್ವಹಣೆಗೆ ಒತ್ತು ಕೊಟ್ಟು, ಈಗ ಸಿರಬೂರು ಅವರು ನಮ್ಮ ಹೇಳಿದರು, ನನಗೆ ಮನವಿ ಕೂಡ ಕೊಟ್ಟರು. ಆಮೇಲೆ ನಮ್ಮ ಶಿವನಪ್ಪ ಪೂಜಾರಿ ಅವರು ಕೂಡ ನಮಗೆ ಪದೇ ಅವತ್ತು ನಮಗೆ ಹೇಳ್ತಾ ಇರ್ತಾರೆ, ನವೀನ ತಂತ್ರಜ್ಞಾನವನ್ನು ನಾವು ಮಾರು ಹೋಗಬೇಕು ಅಂತಕ್ಕಂಥದ್ದು. ರೈತರು ಇವತ್ತಿನ ದಿವಸ ಏನಿದೆಯಲ್ಲ, ಸಾಂಪ್ರದಾಯಿಕ ಪದ್ಧತಿಗಳನ್ನು ಕ್ರಮೇಣ ನಾವು ಕಡಿಮೆ ಮಾಡ್ಕೋತ ನಾವು ಹೊಸ ತಂತ್ರಜ್ಞಾನ ಏನು ಬರ್ತಾ ಇದೆಯಲ್ಲ, ನಾವು ಕೂಡ ನಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡಿಕೊಂಡು ನವೀನ ತಂತ್ರಜ್ಞಾನಕ್ಕೆ ಮಾರು ಹೋಗಿ ನಾವು ಆರ್ಥಿಕ ಮಟ್ಟವನ್ನು ಇವತ್ತಿನ ದಿವಸ ಸುಧಾರಣೆ ಮಾಡ್ಕೋಬೋದು. ಅದರಲ್ಲಿ ಇವತ್ತು AI ಅಂತಕ್ಕಂಥ ಬಂದಿದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಶುಗರ್ ಕೇನ್ ಅಂತ ಬಂದಿದೆ. ಮೊನ್ನೆ ನಾನು ಈ ಅಂಕಲಿ ಒಳಗೆ ಒಂದು ಕಾರ್ಯಕ್ರಮ, ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿದರು. ಅಲ್ಲಿ ಬಾರಾಮತಿಯಿಂದ ಕೃಷಿ ವಿಜ್ಞಾನ ಕೇಂದ್ರ ಬಾರಾಮತಿ ಒಳಗೆ ಈ AI ಸಲುವಾಗಿ ಭಾಳಷ್ಟು ಕೆಲಸ ಆಗಿದೆ. ಶುಗರ್ ಕೇನ್ ಒಳಗೆ ಒಂದು 60% ನೀರಿನ ಉಳಿತಾಯ ಆಗುತ್ತೆ. 60% ನೀರಿನ ಉಳಿತಾಯ, ಒಂದು 40 to 50% ಗೊಬ್ಬರದ ಉಳಿತಾಯ ಆಗುತ್ತೆ.
ಆಮೇಲೆ ಭೂಮಿ ಉಳಿತದ, ಇಳುವರಿ ಹೆಚ್ಚಾಗ್ತದೆ, ಮ್ಯಾನ್ ಪವರ್ ಉಳಿತದ. ಭಾಳ ಅಗ್ರೆಸಿವ್ ಆಗಿ ಅದು ಮಾಡಲಿಕ್ಕೆ ಹೊರಟಿದ್ದೇವೆ. ಸುಮಾರು 3,000 ಹೆಕ್ಟರ್ ನಮ್ಮ ಬೆಳಗಾವಿ ಜಿಲ್ಲೆ ಮತ್ತು 5 ತಾಲೂಕಿನ ಜಿಲ್ಲೆದಾಗ ಮಾಡ್ತಾ ಇದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ 1,000 ಹೆಕ್ಟರ್ 20 ಫ್ಯಾಕ್ಟ್ರಿ ಸೆಲೆಕ್ಟ್ ಮಾಡಿದೆವು. ತಾಲೂಕಿಗೆ 2 ಫ್ಯಾಕ್ಟ್ರಿ ಸೆಲೆಕ್ಟ್ ಮಾಡಿಕೊಂಡು ಅವರು ನಾವು ಕೂಡಿ ಸಭೆಗಳನ್ನು ಮಾಡಿ 50 ಹೆಕ್ಟರ್ ಒಳ್ಳೆ ರೈತರನ್ನು, ಏನು ತಾವು ಇಲ್ಲಿ ಬಂದಿರಿ ನೋಡು ಅಂಥ ರೈತರನ್ನು, ಪ್ರೋಗ್ರೆಸಿವ್ ಫಾರ್ಮರ್ಸು, ಇಂಟ್ರೆಸ್ಟೆಡ್ ಫಾರ್ಮರ್ಸ್ಗಳನ್ನು ಆರಿಸಿ ಒಂದು ಫ್ಯಾಕ್ಟ್ರಿಗೆ 50 ಹೆಕ್ಟರ್ನ ಆರಿಸಿ ಅಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ತೀವಿ. ಆ ರೈತಂದು ಫಸ್ಟ್ ಮಣ್ಣು ಪರೀಕ್ಷೆ, ಆಮೇಲೆ ಅವರಿಗೆ ಡ್ರಿಪ್ ಕೊಡ್ತೇವೆ, ಕಬ್ಬಿಗೆ ಡ್ರಿಪ್ ಕೊಡ್ತಕ್ಕಂಥ ಕೆಲಸ. ಆಮೇಲೆ ರೌದಿ ಸುಡಬಾರ್ದು ಅಂಥೇಳಿ ಅವ್ರಿಗೆ ಮನವೊಲಿಸಿ ಆ ಬೇಲರ್ಸ್ ಕೊಡ್ತೀವಿ, ಅಥವಾ ರೌದಿ ಪುಡಿ ಮಾಡಿರ್ತಕ್ಕಂಥ ಮಷಿನ್ಸ್ ಕೂಡ ಕೊಡ್ತೀವಿ ಇದರಲ್ಲಿ. ಆಮೇಲೆ ಅವ್ರಿಗೆ ಡೆಮಾನ್ಸ್ಟ್ರೇಷನ್ಸ್ ಕೊಡ್ತೀವಿ, ಸನಬೀನ ಬೀಜ ಕೊಡ್ತಕ್ಕಂಥದ್ದು. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದರ ಬಗ್ಗೆ ನಾವು ನಮ್ಮ ಇಲಾಖಾ ಅಧಿಕಾರಿಗಳು ಮತ್ತು ರೈತ ಮುಖಂಡರು ಮತ್ತು ಶುಗರ್ ಫ್ಯಾಕ್ಟ್ರಿ ಅವರು ಕೂಡಿ ಸದ್ಯದಲ್ಲೇ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಬಾರಾಮತಿಗೆ ಹೋಗ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೆವು. ನಿಮ್ಮನ್ನು ಕೆಲವರು ಸೆಲೆಕ್ಟ್ ಮಾಡ್ಕೊಂಡು ಕರ್ಕೊಂಡು ಒಂದು 50-60 ಜನ ನಾವು ಬಾರಾಮತಿ ಒಳಗೆ ಹೋಗಿ ನೋಡಿ, ಆಲ್ರೆಡಿ ನಮ್ಮ ಶಿರಬೂರ್ ಅವರು ನೋಡ್ಕೊಂಡ್ಬಂದಿದ್ದಾರೆ, ನನಗೆ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ಬಹಳಷ್ಟು ಕೆಲಸ ಆಗಿದೆ. 100 ಟನ್ನು 120 140 ಎಕರೆ ಖರ್ಚು ಕಡಿಮೆ ಮಾಡಿ ಮತ್ತೆ ಅದಕ್ಕೆ ನಾವು ಈ ಸಲ ಏನು ಮಾಡ್ತಾ ಇದ್ದೀವಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ 3,000 ಹೆಕ್ಟರ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಈ ವರ್ಷ ನಾವು ಮತ್ತು ರೈತರು ಮತ್ತು ಶುಗರ್ ಫ್ಯಾಕ್ಟ್ರಿ ನಾವು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಅನ್ನತಕ್ಕಂಥ ಮಾತನ್ನು ತಮಗೆ ತಿಳಿ ಹೇಳ್ತಾ, ಸಾಕಷ್ಟು ಇವತ್ತು ಏನಪ್ಪ ಅಂತಂದ್ರೆ ಗೊಣ್ಣೆ ಹುಳದ ಸಮಸ್ಯೆ ಬಗ್ಗೆ ಮತ್ತು ಶುಗರ್ ಕೇಂದ್ರದೊಳಗೆ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ಬೆನಗಿ ಸಾಹೇಬರು ಭಾಳ ದೊಡ್ಡ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ವಿಜ್ಞಾನಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಿಮಗೆ ಸಾಕಷ್ಟು ವಿಷಯಗಳನ್ನು ತಿಳಿಸೋರಿದ್ದಾರೆ. ಡಾಕ್ಟರ್ ನೂಲಿ ಅವರು, ಡಾಕ್ಟರ್ ಬಸವರಾಜ್ ಯನ್ಗಿ ಅವರು, ಆಮೇಲೆ ಕಬ್ಬು ಸಂಶೋಧನಾ ಕೇಂದ್ರದ ಅಧಿಕಾರಿಗಳು ಕೂಡ ಬಂದಾರ. ಅವರೆಲ್ಲ ನಿಮಗೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಕಬ್ಬಿನ ಬಗ್ಗೆನೇ ಚರ್ಚೆ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ತಂತ್ರಜ್ಞಾನಕ್ಕೆ ನಾವು ಮಾರು ಹೋಗ್ಬೇಕು. ಭಾಳ ಇಂಪಾರ್ಟೆಂಟ್ ಇದು. ತಂತ್ರಜ್ಞಾನಕ್ಕೆ ಐತಲ್ಲ, ಅದಕ್ಕೆ ನಾವು ಗೌರವ ಕೊಡಬೇಕು. ಏನು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಏನು ಒಂದು ತಂತ್ರಜ್ಞಾನ, ಏನು ಒಂದು ಟೆಕ್ನಾಲಜಿ ನಿಮ್ಗೆ ಹೇಳ್ತಾರೆ ನೋಡು, ಅದು ಮಾಡ್ತಕ್ಕಂಥದ್ದಾಗಬೇಕು. ನೋಡಿ ಕಲಿ, ಮಾಡಿ ತಿಳಿ. ನೋಡಿ ಕಲಿಬೇಕು. ಸಾವುಕಾರ ಕೂಡ ಹೇಳಿದರು ಮಾತಾಡುವಾಗ, ಒಬ್ಬ ಯಾರೋ ಒಳ್ಳೆ ರೈತ ಮಾಡ್ಯಾನ ಅಂತಂದ್ರೆ ಅವ್ನು ನೋಡಿ ನಾವು ಮಾಡಿ ಕಲಿಬೇಕು ಬೇಡ ಅಂತ ಕೇಳಿದ್ರು. ಈಗ ಸುರೇಶ್ ದೇಸಾಯಿ ಅವರು ನಮ್ಮ ಬೇಡಿಕೆ ಆದಾಗ ಸಾಕಷ್ಟು ಪ್ರಯೋಗಗಳನ್ನ ಮಾಡಿ ಇಲ್ಲೇ ಬಂದಾರೆ, ಇವತ್ತು ಅವರು ಕೂಡ ಮಾತಾಡ್ತಾರೆ. ಸುರೇಶ್ ದೇಸಾಯಿ ಅವ್ರದ್ದು ಒಳ್ಳೆಯ ಒಂದು ತಂತ್ರಜ್ಞಾನ, ಏನು ಒಂದು ಖರ್ಚು ಕಡಿಮೆ ಮಾಡಲಿಕ್ಕೆ ಸಾವಯವ ಕೃಷಿ ಒಳಗೆ ಮಾಡಿ ಹೆಚ್ಚಿನ ಬೆಳೆದಾರಲ್ಲ, ಅವ್ರದ್ದು ನೋಡಿ ನಾವು ಕಲಿಬೇಕು ಬೇಡ, ಆ ಭಾವನೆ ನಮ್ಮಲ್ಲಿ ಬರಬೇಕು ಅಂತಕ್ಕಂಥದ್ದನ್ನು ತಿಳಿ ಹೇಳಿ, ದಯವಿಟ್ಟು ರೈತ ಬಾಂಧವರು ಇವತ್ತಿನ ದಿವಸ ಲೆಕ್ಕ ಇಟ್ಟು ಕೃಷಿ ಮಾಡ್ಬೇಕು. ಲೆಕ್ಕ ಇಟ್ಟು ಪಕ್ಕಾ ರೈತರಾಗ್ಬೋದು. ಖರ್ಚು ಹೆಚ್ಚು ಮಾಡಿ ನಾವು ಹೆಚ್ಚು 100 ಟನ್ ಬೆಳೆದ ನಂತರ ನಮಗೆ ಸಮಾಧಾನ ಇಲ್ಲ. ಖರ್ಚು ಕಡಿಮೆ ಮಾಡಿ 100 ಬೆಳಿಬೇಕು. ಇವತ್ತು ಅಂಥ ಪರಿಸ್ಥಿತಿ ಒಳಗೆ ಇವತ್ತು ಬೆಳಗಾವಿ ಜಿಲ್ಲೆ ಒಳಗೆ ನೋಡ್ರಿ, ಆ ಕಡೆ ಅಥಣಿ, ರಾಯಬಾಗ, ಗೋಕಾಕ್ ಆ ಕಡೆ ಹೋದ್ರೆ 60, 70, 80 ಬೆಳಿತಾರ. ಇಲ್ಲಿ ಬೆಳಗಾವಿ ಕಡೆ ಬಂದ್ರೆ, ಬೆಳಗಾವಿ, ಖಾನಾಪುರಕ್ಕೆ ಮತ್ತು ಕಿತ್ತೂರು ಕಡೆ ಬಂದ್ರೆ ನೀವು 30, 40 ಬೆಳಿತಾರೆ. ನಮ್ಮ ಜಿಲ್ಲೆ ಒಳಗನೆ ಇಷ್ಟ ಒಂದು ಡಿಸ್ಪ್ಯಾರಿಟಿ ಅಥವಾ ಇಳುವರಿ ಒಳಗೆ ನಾವು ವ್ಯತ್ಯಾಸ ಕಾಣ್ತಾ ಇದ್ದೀವಲ್ಲ. ಈ ಭಾಗದ ರೈತರ ಕಡೆ ನಾವು ಹೆಂಗೆ ಮಾಡ್ಬೇಕು ಅಂತಕ್ಕಂಥದ್ದು. ಈ ಕಡೆ 3 ಫೂಟ್ನ ಸಾಲ ಬೆಳಿತಾರೆ, 2.5 ಫೂಟ್. ಅವರು ಇಲ್ಲಿ ಬೆಳಗಾವಿ ತಾಲೂಕಿನಾಗ ಏನೈತಿ, ಬೆಳಗಾವಿ ಖಾನಾಪುರ ತಾಲೂಕಿನಾಗ ಸಣ್ಣ ಪಟ್ಟಿ ಅದಾವ. ಅವರು ಸಣ್ಣ ಹೊಲ ಇರೋದ್ರಿಂದ ಏನು ಮಾಡ್ತಾರೆ, ಅವರು 2.5 ಫೂಟ್ ಬೆಳಿತಾರೆ. ಅವ್ರಿಗೆ ನಾವು ಮತ್ತೆ ನಮ್ಮ ಇಲಾಖೆ ಮುಖಾಂತರ ಪ್ರಯೋಗಗಳನ್ನ ಮಾಡಿ ಒಂದು 2,000, 3,000 ಹೆಕ್ಟರ್ ಮಾಡಿದ್ದೀವಿ. ನಾವು ಕೂಡ 4 ಫೂಟ್ನ ಸಾಲ ಮಾಡಿದ್ದೀವಿ. ಈ ಮಷೀನ್ಸ್ ನೀವು ಕಟ್ ಮಾಡಬೇಕಾದ್ರೆ 4 ಫೂಟ್ನ ಸಾಲನ ಬೇಕು. ಅದಕ್ಕೆ ಕಂಪಲ್ಸರಿ 4 ಫೂಟ್ನ ಸಾಲ, 2.5 ಫೂಟ್ ಸಾಲ ಮಷೀನ್ ನಡೆದಿಲ್ಲ. 4 ಫೂಟು 4.5 ಫೂಟ್ ಅದಕ್ಕೆ ಸಾಲ ಬೇಕು. ಹಾಗಾಗಿ ಶುಗರ್ ಕೇನ್ ಒಳಗೆ ಸಾಕಷ್ಟು ಏನಪ್ಪ ಅಂತಂದ್ರೆ ಇವತ್ತು ಹೊಸ ಒಂದು ವೆರೈಟಿ ಯಾವುದೋ ಒಂದು ರೈತರು ತಂದರು, ಮಹಾರಾಷ್ಟ್ರದಿಂದ 10,001 ಅಂತ ಹೇಳಿ. ಏನು ನೂಲಿ ಅವರ 10,000 ಅವು ತಂದಾರ. ನಮ್ಮ ಜಿಲ್ಲೆಗೆ ರೆಕಮೆಂಡೇಶನ್ ಇಲ್ಲ, ನಮ್ಮ ಜಿಲ್ಲೆಗೆ ರೆಕಮೆಂಡೇಶನ್ ಆಗಿಲ್ಲ. ಅದಕ್ಕೊಂದು ರೋಗ ಬಂದದ ಈಗ, ಪಕ್ಕಾ ಬೋಯಿಗ್ ಅಂತ ಹೇಳಿ ಹೊಸದೇ. ಈ ರೀತಿ ಹೊಸ ರೋಗಗಳು. ಮೊನ್ನೆ ನಾವು ಬೈಲಹೊಂಗಲ ತಾಲೂಕಿನಾಗ ಸೋಯಾಬೀನ್ಗೆ ಸಮಸ್ಯೆ ಆಯಿತು. ಈ ರೀತಿ ವಾತಾವರಣ, ಮಳೆ, ತಂಪಾದ ವಾತಾವರಣ ಎಲ್ಲ ಏನಪ್ಪ ಅಂತಂದ್ರೆ ಇವು ಕೂಡ್ತಿರ್ತಾವೆ. ಹಾಗಾಗಿ ನಾವು ಏನು ಮಾಡ್ಬೇಕು ರೈತರು ಅಂತಂದ್ರೆ 2 ಕೆಲಸ ಮಾಡ್ಬೇಕ್ರಿ.
ಅಧಿಕಾರಿ ಜೊತೆ ಸಂಪರ್ಕ ಇಟ್ಕೋಬೇಕು, ವಿಜ್ಞಾನಿಗಳ ಜೊತೆ ಸಂಪರ್ಕ ಇಟ್ಕೋಬೇಕು. ಇವೆರಡು ಮಾಡಿದ್ರೆ ಸಾಕು. ಆಟೋಮೆಟಿಕ್ ಈ ಮೊಬೈಲ್ ಇರ್ತಾವೆ, ಎಲ್ಲ ಕಡೆ ಮೊಬೈಲ್ ಇರ್ತಾವಲ್ಲ, ಅದ್ರ ಪ್ರಕಾರ ನಾವು ಮಾಡ್ಕೊಂಡ ನವೀನ ತಂತ್ರಜ್ಞಾನವನ್ನು ಬಳಸಿ ದುಡಿಬೇಕಾಗ್ತದೆ. ನಸಿಕಿನಾಗ ಹೇಳ್ಬೇಕಾಗ್ತದೆ, ನಸಿಕಿನಾಗ ಎದ್ಬೇಕಾಗ್ತದೆ 4 ಗಂಟೆಗೆ. ಚುನಾಪ ಸಾಹೇಬ್ರ ಖರೇದಲ್ಲ ಹೇಳಿದ್ರಿ, ನಸಿಕಿನಾಗ ಹೇಳೋದು ಕಡಿಮೆ ಆಗಿಬಿಟ್ಟತಿ. ದನಗಳ ಸಂಖ್ಯೆನೇ ಇಲ್ಲ. ಈಗ ನಮ್ಮ ಇವರು ಹೇಳ್ತಾ ಇದ್ರು, ಡಾಕ್ಟರ್ ಬೆನಗಿ ಸಾಹೇಬರು, ನಸಿಕಿನಾಗ ಹೇಳ್ತಕ್ಕಂಥದ್ದು ಇಲ್ಲ, ದುಡಿತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ, ಮುಂದಿನ ಪೀಳಿಗೆ ಯಂಗ್ಸ್ಟರ್ಸು ನಮ್ಮಲ್ಲಿ ಬರ್ತಾ ಇಲ್ಲ ಅಂತ ಈ ರೀತಿ ಚಿಂತನೆ ಇಂಥ ವೇದಿಕೆ ಒಳಗೆ ಈ ಕೃಷಿ ಸಂಸ್ಕೃತಿಯನ್ನು, ಕೃಷಿಯನ್ನು ಮುಂದೆ ಒರೆಸ್ಕೊಂಡು ಹೋಗ್ತಕ್ಕಂಥದ್ದು ಚಿಂತನೆ. 3000 ಹೆಕ್ಟರ್ ಪ್ರದೇಶ ಒಳಗೆ ಸೆಲೆಕ್ಟೆಡ್ ರೈತರನ್ನು ಆರಿಸಿ ಇಲಾಖೆಯವರು, ರೈತರು, ಶುಗರ್ ಫ್ಯಾಕ್ಟ್ರಿ ಅವರು ಅಲ್ಲಿ ಒಂದು ಪ್ರಾಯೋಗಿಕವಾಗಿ ಚೆನ್ನಾಗಿ ಬೆಳಿಬೇಕು ಕಬ್ಬು. ಅಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಸನಬೀನಿ ಬಾಜಾ ಕೊಡ್ತೀವಿ, ಅವ್ರಿಗೆ ಡ್ರಿಪ್ ಕೊಡ್ತೀವಿ, ಮತ್ತು ಇದು ಹೇಳಿದ್ನಲ್ಲ ಈಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಲ್ಲಿ ಒಂದು ವೆದರ್ ಸ್ಟೇಷನ್ ಹಾಕ್ತೀವಿ. ಹೌದು, ಈಗ ಸದ್ಯಕ್ಕೆ ಸಾಹೇಬ್ರೆ, ಮುಖಾಜ್ ಸಾಹೇಬ್ರೆ, ಸದ್ಯಕ್ಕೆ ಈ ವರ್ಷ ಪ್ರಾಯೋಗಿಕವಾಗಿ 3000 ಹೆಕ್ಟರ್ ಸದ್ಯಕ್ಕೆ ಸಕ್ಸಸ್ ಆತಂದ್ರೆ ಅದು ಕಾಸ್ಟ್ ಆಫ್ ಕಲ್ಟಿವೇಷನ್ ನೋಡಿಕೊಂಡು ಎಷ್ಟು ಖರ್ಚಾಗುತ್ತೆ, ನಾವೆಷ್ಟು ಸರ್ಕಾರದಿಂದ ಹಾಕಬೇಕು, ರೈತರಿಗೆ ಹಾಕಬೇಕು, ಫ್ಯಾಕ್ಟ್ರಿ, ಅದು ಚಿಂತನೆ ಮಾಡೋಣ ಅಂತ. ಈ 3000 ಹೆಕ್ಟರ್ ಚೆನ್ನಾಗಿ ಮಾಡಿದ್ರೆ ತಗೋರಿ, ನೆಕ್ಸ್ಟ್ ಏನು ಹೆಚ್ಚಿಗೆ ಮಾಡಕ್ಕೆ ಬರ್ತದೆ. ಈ ರೀತಿಯ ನಾವು ಕೂಡ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿ, ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಸಮಗ್ರ ಕೃಷಿಗೆ ಹೋಗ್ಬೇಕು. ನಾವೆಲ್ಲ ಒಂದೇ ಬೆಳೆದ್ರೆ ಕೆಲಸ ಆಗೋದಿಲ್ಲ. ರೈತರು ಅಗ್ರಿಕಲ್ಚರು ಮಾಡಬೇಕು, ಹಾರ್ಟಿಕಲ್ಚರು ಮಾಡಬೇಕು, ದನಾನು ಸಾಕಬೇಕು, ಕೋಳಿ ಸಾಕಾಣೆ ಮಾಡಬೇಕು. ಸಮಗ್ರ ಕೃಷಿಗೆ ನಾವು ಮಾಡಿದೇವತ್ತಂದ್ರೆ ಒಂದ್ರಾಗ ಏನ್ರೇ ಸ್ವಲ್ಪ ಕೈ ಕೊಟ್ಟರು ಸಹಿತ ಒಂದ್ರಾಗ ಬದುಕಲಿಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದನ್ನು. ಓಕೆ, ಆಯ್ತಾಯ್ತು. ಈಗ ನೆಕ್ಸ್ಟ್ ಸ್ಪೀಕರ್ ಮಾಡೋಣ ಅಂತದ್ದು. ನೆಕ್ಸ್ಟ್ ಸ್ಪೀಕರ್ ನಾನು ಮುಗ್ಯಾಕೆ ಬಂತು, ಅದಕ್ಕೆ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿ, ಇನ್ನೊಂದು ನಾನು ಶುಗರ್ ಫ್ಯಾಕ್ಟ್ರಿ ಅವರು ಇಲ್ಲಿದ್ದರೆ, ಶುಗರ್ ಫ್ಯಾಕ್ಟ್ರಿ ಆಫೀಸರ್ಸ್ ಇಲ್ಲಿದ್ದರೆ ಒಂದು ವಿನಂತಿ ಅವ್ರಿಗೆ ಮಾಡ್ತೇನೆ. ಏನು ವಿನಂತಿ ಅಂತಂದ್ರೆ, ಮೊನ್ನೆ ನಮ್ಮಲ್ಲಿ ಅಶೋಕ್ ದಳವಾಯಿ ಸಾಹೇಬರು ಬಂದಿದ್ದರು. ಅಶೋಕ್ ದಳವಾಯಿ ಅವರು ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು, ನಮ್ಮ ಶಿರಬೂರವರು ಕೂಡ ಇದ್ದರು. 3 ತಾಸು ಇಲ್ಲಿ ಶುಗರ್ ಫ್ಯಾಕ್ಟ್ರಿ, ಶುಗರ್ ಆಮೇಲೆ ಮಾತಾಡ್ತೇನೆಪ್ಪ, ಇಲ್ಲ ಆಮೇಲೆ ಹೇಳ್ತೇನೆ, ನಿನಗೆ ಹೇಳ್ತೇನೆ ಅಮ್ಮ, ನಿನಗೆ ಹೇಳ್ತೇನೆ, ಉತ್ತರ ಕೊಡ್ತೇನೆ. ಈ ಸಕ್ಕರೆ ಸಂಸ್ಥೆ ಒಳಗೆ ಕೂತಿದ್ದೆವು. ಸಕ್ಕರೆ ಸಂಸ್ಥೆ ಒಳಗೆ ಒಂದು 3 ತಾಸು ಚಿಂತನೆ ಮಾಡಿದ್ದೀವಿ. ಚುನಾಬ್ ಸಾಹೇಬ್ರೆ, ಅಧ್ಯಕ್ಷರೇ, ಸಕ್ಕರೆ ಸಂಸ್ಥೆ ಒಳಗೆ ಚರ್ಚೆ ಮಾಡಿದ್ದೀವಿ 3 ತಾಸು. ಅಲ್ಲಿ ಭಾಳಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ನಾನು ಸರ್ಕಾರದ ಪರವಾಗಿ ನಾನು ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಏನು ವಿನಂತಿ ಮಾಡ್ಬೇಕಂದ್ರೆ, 29 ಸಕ್ಕರೆ ಕಾರ್ಖಾನೆ ನಮ್ಮಲ್ಲಿ ಅದಾವೆ. 29 ಬೆಳಗಾವಿ ಜಿಲ್ಲೆ ಒಳಗೆ, 62 ರಾಜ್ಯದಾಗಿದ್ದರು, ನಮ್ಮಲ್ಲಿ 29 ಅದಾವ. ಸುಮಾರು 3 ಲಕ್ಷ ಹೆಕ್ಟರ್ ಮೇಲ್ಪಟ್ಟು ನಾವು ಶುಗರ್ ಕೇನ್ ಬೆಳಿತೀವಿ. ಈ ಸಕ್ಕರೆ ಕಾರ್ಖಾನೆ ಒಳಗೆ ಒಂದು ವಿಂಗ್ ಇರ್ತಿತ್ತು ರೀ, ಡೆವಲಪ್ಮೆಂಟ್ ವಿಂಗ್ ಅಂತ ಇರ್ತಿತ್ತು. ಏನು ಸಾಹೇಬ್ರೆ, ಶಿರಬೂರು ಸರ್ ಸರಿ ಐತಲ್ಲ ಹೇಳೋದು, ಡೆವಲಪ್ಮೆಂಟ್ ವಿಂಗ್ ಅಂತ ಇರ್ತಿತ್ತು. ನಾ ಕೇಳೀನಿ, ಚೆನ್ನಾಗಿರುತ್ತೆ. ಡೆವಲಪ್ಮೆಂಟ್ ವಿಂಗ್ಗಳು ಇವತ್ತಿನ ದಿವಸ ಕೆಲವೇ ಸಕ್ಕರೆ ಕಾರ್ಖಾನೆ ಕೆಲಸ ಮಾಡ್ತಾ ಇದ್ದಾವೆ. ಕೆಲವೇ ಸಕ್ಕರೆ ಕಾರ್ಖಾನೆ ಒಳಗೆ ಡೆವಲಪ್ಮೆಂಟ್ ಇವತ್ತಿಂದ ಕೆಲಸ ಮಾಡ್ತಾ ಇದ್ದಾವೆ. ಆ ಡೆವಲಪ್ಮೆಂಟ್ ವಿಂಗ್ ಬಗ್ಗೆ ಅವ್ರು ಡೆವಲಪ್ಮೆಂಟ್ ಇಲ್ಲೇ ಕೆಲಸನ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಸಕ್ಕರೆ ಕಾರ್ಖಾನೆಗಳಿಗೆ ಇಲಾಖೆ ಪರವಾಗಿ ಏನು ವಿನಂತಿ ಮಾಡ್ತಂದ್ರೆ, ಡೆವಲಪ್ ವಿಂಗ್ಗಳನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಏನಂತಂದ್ರೆ ಯಾವಾಗ ಕಬ್ಬು ಹಚ್ಚಬೇಕು, ಏನು ಸೀಸನು, ಏನು ಸೆಟ್ ಟ್ರೀಟ್ಮೆಂಟಪ್ಪ. ಇವತ್ತು ಸೆಟ್ ಟ್ರೀಟ್ಮೆಂಟ್ 2 ಜನ ಮಾಡ್ತಾರೆ ಕೇಳ್ರಿ. ಹಚ್ಚುವಾಗ ಸೆಟ್ ಟ್ರೀಟ್ಮೆಂಟ್ ಮಾಡ್ಬೇಕಂತ ತಿಳ್ಕೊಂಡು ವಿಜ್ಞಾನಿ ಹೇಳ್ತಾರೆ, ರೈತರು ಭಾಳ ಜನ ಮಾಡೋದು. ಸೆಟ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಅವ ಒಂದೊಂದು ಸರ್ಕಲ್ ಅದಾವ್ರಿ, ಅಲ್ಲಿ ಒಂದೊಂದು ಸರ್ಕಲ್ಗೆ ಒಂದು ಅಧಿಕಾರ ಅದಾರಲ್ಲಿ ಫ್ಯಾಕ್ಟ್ರಿ ಆಗ್ರಿ. ನನ್ನ ಕಡೆ ಅಷ್ಟು ಅಧಿಕಾರಿ ಇಲ್ಲ ಕೃಷಿ ಇಲಾಖೆ ಒಳಗೆ. ಚುನಾಪ ಪೂಜಾರಿ ಅವರು ಅಧ್ಯಕ್ಷರು ಯಾವತ್ತೂ ಅವರು ಡಿಮಾಂಡ್ ಮಾಡ್ತಿರ್ತಾರೆ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಕೊಟ್ಟು ಕೃಷಿ ಇಲಾಖೆ ಅಂತ ತಿಳ್ಕೊಂಡು. ಅದಕ್ಕೆ ಈ ಒಂದೊಂದು ಸರ್ಕಲ್ಗೆ ಒಂದೊಂದು ಅಧಿಕಾರ ಅದಾನಲ್ಲಿ. 20-30 ಸರ್ಕಲ್ ಅದಾವ ಒಂದು ಫ್ಯಾಕ್ಟ್ರಿ ಆಗ್ರಿ. ಅವರು ಹೊಸ ತಂತ್ರಜ್ಞಾನ ಏನು ನಮ್ಮ ಬೆನಗಿ ಸಾಹೇಬ್ ಹೇಳ್ತಾರೆ, ಏನು ನೂಲಿ ಹೇಳ್ತಾರೆ, ಇಲಾಖೆಯವ್ರು ಏನು ಹೇಳ್ತಾರೆ ತಿಳ್ಕೊಂಡು ಆ ಸರ್ಕಲ್ ಆಫೀಸರ್ಸ್ ರೈತರಿಗೆ ಏನಪ್ಪ ಅಂತಂದ್ರೆ ಅಲ್ಲಿ ತರಬೇತಿ ಕೊಟ್ರೆ ಬೇಗ ಏನಪ್ಪ ಅಂತಂದ್ರೆ ರೈತರಿಗೆ ನಾವು ಮುಟ್ಟಬಹುದು ಅನ್ನತಕ್ಕಂಥದ್ದನ್ನು, ಡೆವಲಪ್ಮೆಂಟ್ ವಿಂಗ್ಗಳನ್ನು ಸ್ಟ್ರೆಂಗ್ತನ್ನು ನಾವು ಮಾಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ನಾನು ಈ ಎಲ್ಲ ಶುಗರ್ ಫ್ಯಾಕ್ಟ್ರಿಯವರಿಗೆ ಮಾಡಿ, ಇವತ್ತು ಭಾಳ ಇದು ಈ ಕೃಷಿ ದೇವೋಭವ ಕಾರ್ಯಕ್ರಮ ಭಾಳ ವಿಚಾರ ಸಂಕಿರಣ ಇದೆ, ಭಾಳ ಸೂಕ್ತವಾದಂಥದ್ದು. ಬೆಳಗಾವಿ ಜಿಲ್ಲೆ ಒಳಗೆ ಅವರು ಸಿಲೆಕ್ಟ್ ಮಾಡಿದ್ದಾರೆ. ಇನ್ನೂ ಮತ್ತೆ ಈ ಕಂಪ್ಲೀಟಾಗಿ ಇವತ್ತಿನ ದಿವಸ ಎಲ್ಲ ಚರ್ಚೆ ಆಗುತ್ತೆ. ಮತ್ತು ಹೆಚ್ಚಿನ ತರಬೇತಿ ನಿಮಗೆ ಏನಾರ ಬೇಕಾಗಿತ್ತು ಅಂತಂದ್ರೆ
ನಾವೇ ಏನಪ್ಪ ಅಂದ್ರೆ ಹಳ್ಳಿ ಒಳಗೆ ಬಂದು ನಾವು ಶುಗರ್ ಫ್ಯಾಕ್ಟರಿ ಬಂದು ಹಳ್ಳಿ ಒಳಗಡೆ ಏನಪ್ಪ ಅಂದ್ರೆ ಇಂಥ ಒಂದು ತರಬೇತಿ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಈ ಒಂದು ವೇದಿಕೆ ಒಳಗೆ ಕೆಲವು ಸರ್ಕಾರದ ಯೋಜನೆಗಳ ಬಗ್ಗೆ ಹಾಗೂ ಕೆಲವೊಂದು ಈ ಕಬ್ಬಿನ ಬಗ್ಗೆ ವಿಚಾರವನ್ನು ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನ್ಯೂಸ್ ಫಸ್ಟ್ ಚಾನಲ್ನವರಿಗೆ ಹಾಗೂ ತಮ್ಮೆಲ್ಲರಿಗೆ ವಂದಿಸಿ ನನ್ನ 4 ಮಾತಿಗೆ ಬರೋಣ. ನಮಸ್ಕಾರ.